ತುಂಬ ಚೆನ್ನಾಗಿದೆ. ಸೂಪರ್ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್, ಈ ಜನರೇಷನಿಗೆ ಒಳ್ಳೆ ಮೆಸೇಜ್. ಮುಂಗಾರು ಮಳೆಗಿಂತ ಎಕ್ಸ್ಟ್ರಾಡಿನರಿ ಆಗಿದೆ. ಈ ಪ್ರೆಸೆಂಟ್ ಜನರೇಷನಿಗೆ ಏನು ಬೇಕು ಅದನ್ನ ಸಂಪೂರ್ಣವಾಗಿ ಒಳ್ಳೆ ರೀತಿಲಿ ಸ್ಪಷ್ಟವಾಗಿ ಸಿಂಪಲ್ ಆಗಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು. ಇನ್ನೊಂದ್ಸತಿ ನೋಡ್ಬೋದು ಆರಾಮಾಗಿ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆಯಾ? ಮ್ಯೂಸಿಕ್ ಅಷ್ಟೇನು ಸ್ಯಾಟಿಸ್ಫೈ ಅನಿಸ್ಲಿಲ್ಲ, ಬಟ್ ಕತೆ ರೈಟಿಂಗ್ ಮತ್ತು ಡೈಲಾಗ್ ರೈಟಿಂಗು ತುಂಬ ಚೆನ್ನಾಗಿದೆ. ಹೇಗಿದೆ ಮೇಡಮ್? ಚೆನ್ನಾಗಿತ್ತು. ಈ ವರ್ಷ ಬ್ಲಾಕ್ ಬಸ್ಟರ್ ಆಗುತ್ತಾ ಇದು? ಬ್ಲಾಕ್ ಬಸ್ಟರ್ ಆಗುತ್ತೆ ಈ ವರ್ಷ? ಆಗುತ್ತೆ. ಅಟ್ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಟ್ ಹೆಂಗಿದೆ ಸಿನಿಮಾ? ಮೇಡಮ್ ಮೂವಿ ಹೇಗಿತ್ತು? ಚೆನ್ನಾಗಿದೆ. ಮೇಡಮ್ ಸಿನಿಮಾ ಏನಿಷ್ಟ ಆಯ್ತು ನಿಮಗೆ? ಲವ್ವೇ ಇಂಪಾರ್ಟೆಂಟ್ ಅಲ್ಲ, ಬದುಕೆ ಜೀವನ ಅನ್ನೋದು ಒಂದು ಯೋಗರಾಜ್ ಭಟ್ ಅವರು ಒಂದು ತಿಳಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇದು 100 ಡೇಸ್ ಓಡುತ್ತೆ ಪಕ್ಕ. ಆಲ್ ದ ಬೆಸ್ಟ್. ಸೂಪರ್ ಆಗಿದೆ. ಮತ್ತು ಸೀನರಿ ಅಂತೂ ತುಂಬ ಚೆನ್ನಾಗಿದೆ. ಸೀನರಿ ತುಂಬ ಚೆನ್ನಾಗಿದೆ. 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 ಸಕ್ಕತ್ತಾಗಿದ್ದಪ್ಪ, ತುಂಬ ಖುಷಿ ಆಯಿತು. ಸೀರಿಯಸ್ ಆಗಿ ಅದು ಅಂದೇನು ತುಂಬ ಸಾಂಗ್ಸ್ ಇಷ್ಟ ಆಯಿತು, ಮತ್ತು ಅಡ್ವೆಂಚರ್ ಇಷ್ಟ ಆಯಿತು. ಲವ್ ಸ್ಟೋರಿ ಎವ್ರಿಥಿಂಗ್ ಇಸ್ ನೈಸ್. ಲಿಟ್ರಲಿ ತುಂಬ ಖುಷಿ ಆಯ್ತು. ಸಕ್ಕತ್ತಾಗಿದೆ ಮಾತ್ರ. ಮುಂಚೆ ಮಸ್ತಾಗಿತ್ತು. ಖುಷಿ ಆಯ್ತು ಸೀರಿಯಸ್ ಆಗಿ. ಫಸ್ಟ್ ಡೇ ಫಸ್ಟ್ ಶೋ. ಐ ಬಿ ಹ್ಯಾಪಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಮೂವಿ ಚೆನ್ನಾಗಿತ್ತು. ಆಯುರ್ವೇದದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟವ್ರೆ. ನಮ್ಮದು ಇಂಡಿಯನ್ನೇ ನಮ್ಮ ಭಾರತ ದೇಶದಿಂದನೇ ಆಯುರ್ವೇದ ಬಂದಿದ್ದು ಅನ್ನೋದೆಲ್ಲ ಚೆನ್ನಾಗಿ ತಿಳ್ಕೊಂಡಂಗಾಯ್ತು. ಮೆಸೇಜ್ ತುಂಬ ಚೆನ್ನಾಗೈತೆ. ಜೀವನದಲ್ಲಿ ಲವ್ವೇ ಮುಖ್ಯ ಅಲ್ಲ, ಜೀವನದಲ್ಲಿ ಸಾಧಿಸೋದು ಮುಖ್ಯ ಅನ್ನೋದ್ರ ಬಗ್ಗೆ ಈಗಿನ ಜನ್ರೇಷನ್ಗೆ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಫಿಲಮ್ 100 ಡೇಸ್ ಚೆನ್ನಾಗಿ ಓಡಲಿ. ಆಲ್ ದ ಬೆಸ್ಟು. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಮನದ ಕಡಲು ಅಂದರೆ ತುಂಬಾ ಚೆನ್ನಾಗಿದೆ. ಮೆಡಿಸಿನ್ ಬಗ್ಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಪಶ್ಚಿಮ ರಾಜ್ಯದ ಬಗ್ಗೆ ಅದೊಂದು ತಿಳ್ಕೊಂಡಂಗಾಯ್ತು. ಧನ್ವಂತರಿ ಬಗ್ಗೆನೂ ತಿಳ್ಕೊಂಡಂಗಾಯ್ತು. ತುಂಬ ಚೆನ್ನಾಗಿದೆ. ಸೂಪರ್. ತುಂಬ ಚೆನ್ನಾಗಿತ್ತು ಪಿಕ್ಚರ್. ಯೋಗರಾಜ್ ಭಟ್ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಏನಿಷ್ಟ ಸಿನಿಮಾದಲ್ಲಿ ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಚೆನ್ನಾಗಿದೆ. ಮನದ ಕಡಲು ಮನಸಾರ ಫೀಲ್ ಆಗುತ್ತೆ. ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿಲ್ಲ ಇವರು. ಮೇಡಮ್ ಹೇಗಿತ್ತು ಮೂವಿ? ಚೆನ್ನಾಗಿ ಪರವಾಗಿಲ್ಲ. ಖುಷಿ ಆಯಿತು. ಯುವ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಬಹಳ ದಿವಸದ ಮೇಲೆ ಬದುಕೋದು ಕಲೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ರಿಗೆ ತುಂಬ ಥ್ಯಾಂಕ್ಸ್. ಈ ಪಿಕ್ಚರು ಶತದಿನೋತ್ಸವ ಆಚರಿಸಲಿ ಅಂತ ಹೇಳ್ತೀನಿ. ಇಲ್ಲ, ಅದೇ ಡಿಫ್ರೆಂಟ್, ಇದೇ ಡಿಫ್ರೆಂಟ್. ಮೂವಿ ಚೆನ್ನಾಗಿದೆ. ಆಲ್ ಅಬೌಟ್ ಲೈಫಲ್ಲಿ ಹೇಗಿರಬೇಕು ಅಂತ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಲವ್ ಎಲ್ಲ ಲೈಫ್ ಸ್ಟೈಲ್ ನಮ್ಮ ಗೋಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಅಂತ. ಮೂವಿ ಸೂಪರ್ ಆಗಿದೆ. ಸೊ ಯೋಗರಾಜ್ ಭಟ್ರು ಬಂದು ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಮೂವಿ ಸೂಪರ್ ಆಗಿದೆ. ಡಿಫ್ರೆಂಟ್ ಆಗಿ ಸಾಂಗ್ಸು ಮತ್ತು ಆ್ಯಕ್ಟಿಂಗ್ ಇರ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದು ಮಾಡಿರೋದು ಬಂದು ಹುಡುಗ ಹುಡುಗಿರಿಗೆ. ಸೊ ಇವಾಗ ಪ್ರೆಸೆಂಟ್ ಏನಾಗ್ತಾ ಇದೆ ಸಿಚುವೇಶನ್ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಕಾಲೇಜ್ ಹುಡುಗ ಹುಡುಗಿ ಬಂದು ನೋಡಿದ್ರೆ ಸೊ ಅವ್ರ ಲೈಫು ತುಂಬ ಚೆನ್ನಾಗಿರುತ್ತೆ. ಓ ಸೂಪರ್. ಬಟ್ ಪ್ರೂವ್ ಮಾಡ್ತಾ ಇದ್ದಾರೆ. ಮುಂಚೆ ಯಾವ ಥರ ಪ್ರೂವ್ ಮಾಡ್ತಾಯಿದ್ರು ಮೂವಿಗಳಲ್ಲಿ, ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಎಲ್ಲ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಲ್ಲ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ಆಲ್ವೇಸ್ ಗ್ರೇಟ್. ಯೋಗರಾಜ್ ಭಟ್ರು ಆಲ್ವೇಸ್ ಗ್ರೇಟ್.